24 ಗಂಟೆದಾಗ ಉಮೇಶ್ ಅಣ್ಣ ಬಂದು ಹೇಳಿದ್ಮೇಲೆ ರೆಡಿ ಆಗಿದೆ ಸರ್. ರೈತರಿಗೆ, ವಾಹನ ಸವಾರರಿಗೆ ಈ ಭಾಗದಾಗ ಸಂಚಾರ ಮಾಡಲು ಬಹಳ ತೊಂದರೆ ಆಗ್ತಕ್ಕಂಥ ಗ್ರಾಮಸ್ಥರು ನನ್ನ ಗಮನಕ್ಕೆ ತಂದಾಗ ನಾ ಸ್ಥಳಕ್ಕೆ ಬಂದ್ ಗೆಸಿ ಇದನ್ನ ಸ್ವಚ್ಛಗೊಳಿಸಬೇಕು, ಮುಂದೆ ಆಗ್ತಕ್ಕಂಥ ಅನಾಹುತ ತಪ್ಪಿಸಬೇಕಂತಕ್ಕಂಥದ್ದು ನಾನು ಒತ್ತಾಯ ಮಾಡಿದಾಗ ಮತ್ತೆಲ್ಲ JCB ಮುಖಾಂತರ ಜಾಲಿ ಮುಳ್ಳುಗಳನ್ನು ತೆರವುಗೊಳಿಸ್ತಕ್ಕಂಥದ್ದು. ಎತ್ತು ಬಂಡಿ ಹೊಡ್ಕೊಂಡ್ ಹೋಗ್ಬೇಕಾದ್ರೆ ಕಷ್ಟ ಆಗ್ತಿಲ್ಲ ನಮಗೆ. ಉಮೇಶ್ ಅಣ್ಣ ಬಂದು ಹೇಳಿದ್ಮೇಲೆ 24 ಗಂಟೆದಾಗ ಇದು ರೋಡ್ ಪೂರ 30-40 ಫುಟ್ ಉದ್ದಾಗಿದೆ. ಈಗ ಈ ಭಾಗದ ರೈತರ ಪರವಾಗಿ ನಾನು ಧನ್ಯವಾದ ಹೇಳಕ್ ಫೀಟ್ ಇರತಕ್ಕಂಥ ರಸ್ತೆ ಸುಮಾರು 10 ಫೀಟ್ಗೆ ಬಂದ್ ನಿಂತದ. ಬಹಳ ತೊಂದರೆ ಆಗ್ಯದ, ಆಕ್ಸಿಡೆಂಟ್ ಆಗ್ಲಕತ್ತವ. ಜಾಲಿ ರೋಡಿಗೆ ಬಂದ್ಬಿಟ್ಟದ, ಯಾರು ಕೇರ್ ಮಾಡಬಾರ್ದು. ಎಲ್ಲ 2-3 ಆಕ್ಸಿಡೆಂಟ್ ಆಗ್ಯಾವಿದೆ. ನಮ್ಗೆ ಹೋಗಕ್ಕೆ ಬರಕ್ಕೆ ರಾತ್ರಿ ಹೊತ್ತಿಗೆ ಇದಾಗಿಬಿಟ್ಟದ. ಈಗಾಗಲೇ ಸಾಕಷ್ಟು ಈ ಮುಳ್ಳು ಬೆಳೆದಿರೋದ್ರಿಂದ ಅಪಘಾತಗಳು ಆದ್ರೂ ಕೂಡ ಇಲ್ಲಿವರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. 24 ಗಂಟೆದಾಗ ಉಮೇಶ್ ಅಣ್ಣ ಬಂದು ಹೇಳಿದ್ಮೇಲೆ ರೆಡಿ ಆಗಿದೆ ಸರ್. ಯಾದಗಿರಿ ತಾಲೂಕಿನ ಪನ್ನೇಟಿಯಿಂದ ತಳಕ್ ಬರ್ತಕ್ಕಂಥ ರೋಡ್, ತಳಕ್ಲಿಂತ ಪನ್ನೇಟಿಗೆ ಹೋಗತಕ್ಕಂತ 1 ಕಿಲೋಮೀಟರ್ ಇರ್ತಕ್ಕಂಥ 2 ಕಡೆಗೇನ ಜಾಲಿ ಕಂಟಿಗಳು ಬೆಳೆದು ರೈತರಿಗೆ, ವಾಹನ ಸವಾರರಿಗೆ ಈ ಭಾಗದಾಗ ಸಂಚಾರ ಮಾಡಲು ಬಹಳ ತೊಂದರೆ ಆಗ್ತಕ್ಕಂಥ ಗ್ರಾಮಸ್ಥರು ನನ್ನ ಗಮನಕ್ಕೆ ತಂದಾಗ ನಾ ಸ್ಥಳಕ್ಕೆ ಬಂದ್ ಗೆಸಿ ಇದನ್ನ ಸ್ವಚ್ಛಗೊಳಿಸಬೇಕು, ಮುಂದೆ ಆಗ್ತಕ್ಕಂಥ ಅನಾಹುತ ತಪ್ಪಿಸಬೇಕಂತಕ್ಕಂಥದ್ದು ನಾನು ಒತ್ತಾಯ ಮಾಡಿದಾಗ ಇವತ್ತ ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತೆಲ್ಲ JCB ಮುಖಾಂತರ ಜಾಲಿ ಮುಳ್ಳುಗಳನ್ನು ತೆರವುಗೊಳಿಸ್ತಕ್ಕಂಥದ್ದು. ಇದು ಒಳ್ಳೆ ಬೆಳವಣಿಗೆ. ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಆಡಳಿತ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಈ ಭಾಗದ ರೈತರ ಪರವಾಗಿ ನಾನು ಧನ್ಯವಾದ ಹೇಳಕ್. ತೆಳಗಿನ ರೋಡ್ ಅದ 1 ಕಿಲೋಮೀಟರ್ ಏನ್ ಸರ್ ಅದ 10 ಫೀಟ್ ಇತ್ತು ರೋಡ್, 30 ಫುಟ್ ಇದ್ದು ರೋಡ್, 10 ಫುಟ್ ಇದ್ದದ್ದು 30 ಫುಟ್ ಉಮೇಶ್ ಅಣ್ಣ ಬಂದು ಹೇಳಿದ್ಮೇಲೆ 24 ಗಂಟೆದಾಗ ಇದು ರೋಡ್ ಪೂರ 30-40 ಫುಟ್ ಉದ್ದಾಗಿದೆ. ಈಗ ಇಲ್ಲಿ ಅಲ್ಲಿ ಮೂಲಿಗೆ ಆಕ್ಸಿಡೆಂಟ್, ಈ ಮೂಲಿಗೆ ಆಕ್ಸಿಡೆಂಟ್ ಏನ್ ಸರ್. ಅದಕ್ಕೆ ಈಗ 24 ಗಂಟೆದಾಗ ಉಮೇಶ್ ಅಣ್ಣ ಬಂದು ಹೇಳಿದ್ಮೇಲೆ ರೆಡಿ ಆಗಿದೆ ಸರ್. ಎತ್ತು ಬಂಡಿ ಹೊಡ್ಕೊಂಡ್ ಹೋಗ್ಬೇಕಾದ್ರೆ ಕಷ್ಟ ಆಗ್ತಿಲ್ಲ ನಮ್ಗೆ. ಆ ಪರಿಸ್ಥಿತಿ ಇತ್ತು ಸರ್. ಅವ್ರು ಬಂದ ಮೇಲೆ ರೆಡಿಯಾಗಿ ಹೋಗಂಗ್ ಬರಂಗ ಆಗಿಬಿಡೋದು ಸರ್. ಕ್ಲೀನ್ ಆಗಿದೆ ಈಗ ಸರ್. ಆಗಿತ್ತು ಜಾಲಿ ಮುಳ್ಳು ಬೆಳೆದಕ್ಕೆ ಇವಾಗ ನೋಡ್ರಿ JCB ಸ್ವಚ್ಛ ಮಾಡಿದಕ್ಕೆ ಸುಮಾರು 28 ಫೀಟ್, ಆ ಕಡೆ ಒಂದಷ್ಟು 30 ಫೀಟ್ ಕ್ಲಿಯರ್ ಆದಂಗೆ 25 ಫೀಟ್ 2 ಗಾಡಿ ಆರಾಮ್ಸೆ ಹೋಗ್ಬೋದು.